ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸರಮೆಯು ಸೀತಾದೇವಿಗೆ ಧೈರ್ಯವನ್ನು ಹೇಳಿದ್ದು ಎಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಸೀತಾದೇವಿಗೆ ಪ್ರಿಯ ಸಖಿಯಾದ ಸರಮೆ ಎಂಬ ರಾಕ್ಷಸಿಯು, ಈಕೆ ವಿಭೀಷಣನ ಹೆಂಡತಿ, ಆ ರಾಕ್ಷಸಿಯು ದೇವಿ ಇದ್ದೆಡೆಗೆ ಬಂದು ರಾವಣನ ಛದ್ಮನೆಯಿಂದ ಕಂಗೆಟ್ಟು, ಅಂದರೆ ರಾವಣನ ಮಾಯೆಯಿಂದ ಕಂಗೆಟ್ಟು ಹಂಬಲಿಸುತ್ತಿದ್ದ ಆಕೆಯನ್ನು ಕಂಡು ಮೃದು ವಚನಗಳಿಂದ ಸಮಾಧಾನಪಡಿಸಿದಳು. ಅವಳು ಸೀತೆಗೆ ಅಂಜದಿರುವ ಹಾಗೆ ಅಭಯವನ್ನು ಕೊಟ್ಟು ಮೂರ್ಛಾಗತಳಾಗಿದ್ದವಳನ್ನು ಕೈ ಹಿಡಿದು ಎಬ್ಬಿಸಿದಳು. ದುಃಖಾತಿಶಯದಿಂದ ಹೆಣ್ಣು ಕುದುರೆಯಂತೆ ಭೂಮಿಯ ಮೇಲೆ ಹೊರಳುತ್ತಿದ್ದ ಆ ದೇವಿಯು ಅಮೃತಕ್ಕೆ ಸಮಾನವಾದ ಸರಮೆಯ ವಚನಗಳನ್ನು ಕೇಳಿ ಎಚ್ಚೆತ್ತು ಕುಳಿತುಕೊಂಡಳು. ಸರಮೆಯು ಸೀತಾದೇವಿಯನ್ನು ಕುರಿತು ಹೀಗೆಂದಳು: ಎಲೈ ಸೀತಾದೇವಿ, ನಿನ್ನೊಡನೆ ರಾವಣನು ಹೇಳಿದ ಮಾತುಗಳನ್ನು, ನೀನು ಅಳುತ್ತಾ ಗೋಳಾಡಿದ ಪ್ರಕಾರವನ್ನು ನಾನು ಕೇಳಿದೆನು. ಆ ಸಮಯದಲ್ಲಿ ನಿನ್ನ ಮೇಲನ ಪ್ರೀತಿಯಿಂದ ನಾನೊಂದು ಮರದ ಗುಂಪಿನಲ್ಲಿ ಮರೆಯಾಗಿದ್ದುಕೊಂಡು ಕೇಳುತ್ತಿದ್ದೆನು. ಎಲವು ಸೀತಾದೇವಿ, ರಾವಣನಿಂದ ನಿನಗೆ ಭಯವಿಲ್ಲ. ನಿನ್ನ ನಿಮಿತ್ತವಾಗಿ ನನ್ನ ಪ್ರಾಣವನ್ನಾದರೂ ಒಪ್ಪಿಸಲು ಸಿದ್ಧಳಾಗಿರುವೆನು. ರಾವಣನು ಸಂಭ್ರಮಪಟ್ಟು ಇಲ್ಲಿಂದ ಹೊರಟು ಹೋದದ್ದನ್ನು ಕಂಡೆ. ಮಹಾತ್ಮನಾದ ಶ್ರೀರಾಮನನ್ನು ಯಾರೂ ಜಯಿಸಲಾರರು. ಪರಮ ಪುರುಷನಾದ ಶ್ರೀರಾಮನಿಗೆ ಮರಣವು ಎಂದಿಗೂ ಇಲ್ಲ. ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ಶ್ರೀರಾಮನಿಂದ ರಕ್ಷಿತರಾದ ವಾನರರನ್ನು ಈ ರಾಕ್ಷಸರು ಗೆಲ್ಲಲಾರರು. ಶ್ರೀರಾಮನು ವಿಶಾಲವಾದ ಎದೆಕಟ್ಟುಳ್ಳವನು, ನಿಡಿದಾದ ತೋಳುಗಳುಳ್ಳವನು, ಧರ್ಮ ಸ್ವರೂಪನು, ಲೋಕದಲ್ಲಿರುವ ಬಿಲ್ಲುಗಾರರೆಲ್ಲರಿಗಿಂತಲೂ ಸಮರ್ಥನು. ಆತನು ಯಾರನ್ನೂ ಲೆಕ್ಕಿಸುವವನಲ್ಲ. ಯಾವಾಗಲೂ ತನ್ನ ಶರಣಾಗತ ಜನರನ್ನು ರಕ್ಷಿಸಿಕೊಂಡಿರುವವನು. ಮಹಾಪ್ರಸಿದ್ಧವಾದ ವಂಶದಲ್ಲಿ ಅವತರಿಸಿದವನು. ನೀತಿಶಾಸ್ತ್ರ ಪ್ರವೀಣ. ಎಲವು ಸೀತಾದೇವಿಯೇ, ಶತ್ರುಗಳಿಗೆ ಮೃತ್ಯು ಸ್ವರೂಪನಾದ ಶ್ರೀರಾಮನು ಈ ರಾಕ್ಷಸನಿಂದ ಹತನಾಗಲಿಲ್ಲ. ಸಮಸ್ತ ಪ್ರಾಣಿಗಳಿಗೂ ವಿರೋಧಿಯಾದ ರಾವಣನು ತನ್ನ ದುರ್ಬುದ್ಧಿಯಿಂದ ಮಾಯಾರೂಪದ ಶಿರಸ್ಸನ್ನು, ಬಿಲ್ಲು ಬಾಣಗಳನ್ನು ನಿನ್ನ ಮುಂದೆ ಹಾಕಿ ದೊಡ್ಡ ವಂಚನೆ ಮಾಡಿ ತೋರಿಸಿದನು. ಇನ್ನು ನಿನ್ನ ಮನೋವ್ಯಥೆಯು ಹೋಗಲಿ. ನಿನಗೆ ಅತ್ಯಂತ ಶ್ರೇಯಸ್ಸಾಗುವುದು. ನಿನಗೆ ಪ್ರಿಯವಾದ ಮಾತನ್ನು ಹೇಳುತ್ತೇನೆ ಕೇಳು. ಶ್ರೀರಾಮನು ಸಮಸ್ತ ಕಪಿಸೇನೆಯನ್ನು ಕೂಡಿಕೊಂಡು ಸಮುದ್ರವನ್ನು ದಾಟಿ ಬಂದು ಸಮುದ್ರದ ತೆಂಕಣ ತೀರದಲ್ಲಿ ಲಕ್ಷ್ಮಣ, ಸುಗ್ರೀವ, ಹನುಮಂತ, ವಿಭೀಷಣಾದಿಗಳೊಡನೆ ಪಾಳೆಯವನ್ನು ಬಿಟ್ಟಿದ್ದಾನೆ. ಸಮುದ್ರ ತೀರದಲ್ಲಿ ಪಾಳೆಯ ಬಿಟ್ಟಿರುವ ವಾನರ ಸೇನೆಯು ಶ್ರೀರಾಮನಿಗೆ ಸುತ್ತಲೂ ಕಾವಲಾಗಿದೆ. ರಾವಣನು ಕಳುಹಿಸಿದ ಬೇಹುಗಾರರಾದ ರಾಕ್ಷಸರು ಆ ವಾನರ ಬಲವನ್ನು ಹೊಕ್ಕು ನೋಡಿ ಬಂದು ಶ್ರೀರಾಮನು ಅಪರಿಮಿತವಾದ ಬಲದೊಡನೆ ಬಂದಿರುವ ವೃತ್ತಾಂತವನ್ನು ಹೇಳಲು ರಾವಣನು ಧೈರ್ಯಗುಂದಿ ತನ್ನ ಮಂತ್ರಿಗಳೆಲ್ಲರನ್ನು ಕರೆಸಿಕೊಂಡು ಅವರೊಡನೆ ಮಂತ್ರಾಲೋಚನೆಯನ್ನು ಮಾಡುತ್ತಿದ್ದಾನೆ ಎಂದು ಧೈರ್ಯವನ್ನು ಹೇಳಿದಳು. ಅಷ್ಟರಲ್ಲಿ ರಾವಣನ ಸೇನೆಯಲ್ಲಿ ಉಂಟಾದ ದಂಡಯಾತ್ರೆಯ ಬೇರಿ ಧ್ವನಿಯನ್ನು ಕೇಳಿ ಹೀಗೆಂದಳು: ಸೀತಾದೇವಿ, ಇಗೋ, ರಾವಣನ ದಂಡಯಾತ್ರೆಯ ಬೇರಿ ಧ್ವನಿಯು ಮೇಘದ ಗುಡುಗಿನಂತೆ ಕೇಳಿಸುತ್ತಿದೆ. ಮದ್ದಾನೆಗಳನ್ನು ಅಲಂಕರಿಸಿ ಸಜ್ಜು ಮಾಡುತ್ತಿದ್ದಾರೆ. ಉತ್ತಮಾಶ್ವಗಳನ್ನು ರಥಗಳಿಗೆ ಕಟ್ಟುತ್ತಿದ್ದಾರೆ. ಅಲಂಕರಿಸಿದ ಕುದುರೆಗಳ ಮೇಲೆ ರಾವುತರು ಸನ್ನದ್ಧರಾಗಿದ್ದಾರೆ. ಪರಶು, ಬಿಂಡಿವಾಳ, ತೋಮರ, ತ್ರಿಶೂಲ, ಪಟ್ಟಸ, ಮುಸಲ, ಮುದ್ಗರ, ಕತ್ತಿ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡು ಕಾಲಾಳುಗಳಾದ ಪಟು ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ರಾಕ್ಷಸ ಸೇನೆಗಳಿಂದ ರಾಜಬೀದಿಗಳು ತೆರೆಗಳಿಂದ ಇಟ್ಟಣಿಸಿದ ಸಮುದ್ರದಂತೆ ಪರಿಪೂರ್ಣವಾಗಿವೆ. ದೇವಿ, ನಿನ್ನ ಮನೋವ್ಯಥೆಯೆಲ್ಲವೂ ಹೋಗಿ ನಿನಗೆ ಸಂಪತ್ತು ಕೈಸಾರುತ್ತಿದೆ. ದೇವೇಂದ್ರನಿಂದ ದೈತ್ಯರಿಗೆ ಭಯವು ಬರುವಂತೆ ಶ್ರೀರಾಮನಿಂದ ಸಮಸ್ತ ರಾಕ್ಷಸರಿಗೂ ಭಯ ಉಂಟಾಗುತ್ತದೆ. ಅಪರಿಮಿತ ಪರಾಕ್ರಮವುಳ್ಳ ಶ್ರೀರಾಮನು ಸಮರದಲ್ಲಿ ರಾವಣನನ್ನು ಮೆಟ್ಟಿ ಸೀಳಿ ನಿನ್ನನ್ನು ಕರೆದೊಯ್ಯುವನು. ಸಮಸ್ತ ಶತ್ರು ಸಂಹಾರಕನಾದ ಶ್ರೀಮನ್ನಾರಾಯಣನು ದೈತ್ಯರನ್ನು ಗೆದ್ದಂತೆ ನಿನ್ನ ಪತಿಯಾದ ಶ್ರೀರಾಮನು ರಾಕ್ಷಸರನ್ನು ಗೆದ್ದು ಜಯಲಕ್ಷ್ಮಿಯನ್ನು ಪಡೆಯುವನು.
ಸೀತೆ, ನಿನ್ನ ಶತ್ರುವಾದ ರಾವಣನು ಸಮರಾಂಗಣದಲ್ಲಿ ಬಿದ್ದ ಮೇಲೆ ಶ್ರೀರಾಮನ ತೊಡೆಯ ಮೇಲೆ ಕುಳಿತುಕೊಂಡು ಸ್ವಸ್ಥ ಚಿತ್ತೆಯಾಗಿರುವ ನಿನ್ನನ್ನು ಆನಂದಾತಿಶಯದಿಂದ ಕಾಣುವೆನು. ಹುಣ್ಣಿಮೆಯಲ್ಲಿ ಉದಯವಾಗುವ ಚಂದ್ರನಂತೆ ಥಳಥಳಿಸುತ್ತಿರುವ ಶ್ರೀರಾಮನ ಮುಖವನ್ನು ಕಂಡು ನೀನು ನಿನ್ನ ಮನೋವ್ಯಥೆಯನ್ನು ಬಿಟ್ಟು ಆನಂದಿಸುವೆ. ನಿನ್ನ ಪ್ರಾಣಕಾಂತನಾದ ಶ್ರೀರಾಮನು ಸಮರದಲ್ಲಿ ರಾವಣನನ್ನು ಕೊಂದು ಬೇಗನೆ ಬಂದು ಪ್ರಿಯಳಾದ ನಿನ್ನನ್ನು ಆಲಿಂಗಿಸಿ ಸಂತೋಷ ಪಡುವನು. ಮಳೆಯಿಂದ ಬೆಳೆಯುವ ಪೈರುಗಳಿಂದ ಭೂದೇವಿಯು ಒಪ್ಪುವಂತೆ ಮಹಾತ್ಮನಾದ ಶ್ರೀರಾಮನಿಂದ ನೀನು ನಿತ್ಯ ಸಂತೋಷಾತಿಶಯವನ್ನು ಪಡೆಯುವೆ. ಅದಲ್ಲದೆ ಶ್ರೀರಾಮನಿಗೆ ತನ್ನ ಕುಲಾಧಿದೇವತೆಗಳ ಕೃಪೆಯುಂಟು. ಮೇರು ಪರ್ವತವನ್ನು ಮಂಡಲಾಕಾರವಾಗಿ ಸುತ್ತಿ ಅಹೋರಾತ್ರಗಳನ್ನು ಉಂಟು ಮಾಡುವ ಭಗವಂತನಾದ ಸೂರ್ಯನನ್ನು ನೀನು ಭಜಿಸು. ನಿನ್ನ ದುಃಖವೆಲ್ಲವೂ ಪರಿಹಾರವಾಗುತ್ತದೆ ಎಂದು ಸಂತೈಸಿದಳು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.